ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಕಂಪನಿಗಳ ರಿಟರ್ನ್ಸ್ ಗಳನ್ನ ನೋಡಿ ನೀವೇ ನಿರ್ಧಾರ ತೆಗೆದುಕೊಳ್ಬಹುದು. ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಎಲ್ಲಾ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೇನೆ, ನೀವೇ ಡಿಸೈಡ್ ಮಾಡಬಹುದು. ಹಾಗೆ ಒಂದು ಇಂಟ್ರೆಸ್ಟಿಂಗ್ ಟೇಬಲ್ ಹಾಗೂ ಎಲ್ಲಾ ಪ್ಯಾರಾಮೀಟರ್ಸ್ ಗಳ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ. ಇಲ್ಲಿ ನಾನು ಆಲ್ ನಿಫ್ಟಿ ಆಯಿಲ್ ಗ್ಯಾಸ್ ಸೆಕ್ಟರ್ 10 ವರ್ಷ, 5 ವರ್ಷ, 3 ವರ್ಷಗಳ CAG ರಿಟರ್ನ್ ಗಳನ್ನು ಕೂಡ ಕೊಟ್ಟಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಗೆ ನೀವೇ ಜವಾಬ್ದಾರರಾಗಿರುತ್ತೀರಾ. ಇನ್ನು ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಗಾಗಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಬಹುದು. ಹಾಗೆ ಟೆಲಿಗ್ರಾಮ್ ಅಲ್ಲಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಸ್ನೇಹಿತರೆ, ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ನಾನು ಇವತ್ತಿನ ಎಲ್ಲಾ ಷೇರುಗಳು ಕೂಡ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಡಿಯೋ ಇದು. ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಕಂಪನಿಗಳ ಫುಲ್ ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಆಲ್ಮೋಸ್ಟ್ ಇದನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ, ಹಾಗೆ ಮುಂದಿನ ಒಂದು ಸಂಶೋಧನೆಗೆ ಈಸಿ ಕೂಡ ಆಗುತ್ತೆ. ಓಕೆ, ಮೊದಲನೆಯ ಕಂಪನಿ ನೋಡೋದಾದ್ರೆ ಅದಾನಿ ಟೋಟಲ್ ಗ್ಯಾಸ್, ATG ಅಂತಾನು ಕರೀತಾರೆ. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3,18,000 ಕೋಟಿ. ಇದರ ಕರೆಂಟ್ ಪ್ರೈಸ್ 2,898 ರೂಪಾಯಿ ಇದೆ. ಹಾಗೆ 10 ವರ್ಷದ ಡೇಟಾ ಇಲ್ಲ, ಹಾಗೆ 5 ವರ್ಷ ಡೇಟಾ ಇಲ್ಲ. ಅಂದ್ರೆ ಇದು ರೀಸೆಂಟ್ ಆಗಿ ಬಂದಿರತಕ್ಕಂತ ಕಂಪನಿ. 3 ವರ್ಷ ಡೇಟಾ ನೋಡಿದ್ರೆ 162% CAG ಅವರು ತುಂಬಾ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಅನಾಲಿಸಿಸ್ ಮಾಡಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಇನ್ನೊಂದು ಕಂಪನಿಗೆ ಹೋಗೋದಾದ್ರೆ BPCL. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 69,000 ಕೋಟಿ. ಕರೆಂಟ್ ಪ್ರೈಸ್ 318 ರೂಪಾಯಿ ಇದೆ. 10 ವರ್ಷ CAGR 10%, 5 ವರ್ಷದ -8%, ಹಾಗೆ 3 ವರ್ಷದ -3%. 5 ಮತ್ತು 3 ವರ್ಷದ ರಿಟರ್ನ್ ಮೈನಸ್ ಅಲ್ಲಿ ಇದೆ. ಸೊ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋದ್ರೆ ಮುಂದಿನ ಒಂದು ಕಂಪನಿ ಬಂದ್ಬಿಟ್ಟು ಕ್ಯಾಸ್ಟ್ರೋಲ್ ಇಂಡಿಯಾ. ಇದನ್ನ ನೀವು ಯೂಸ್ ಮಾಡಿರ್ತೀರಾ. ಎಷ್ಟೋ ಆಯಿಲ್ ಅಥವಾ ಇಂಜಿನ್ ಆಯಿಲ್ ಅಥವಾ ಗಾಡಿಗೆ ಅಥವಾ ಕಾರ್ಗೆ ಕ್ಯಾಸ್ಟ್ರೋಲ್ ಆಯಿಲ್ಸ್ ನ ಯೂಸ್ ಮಾಡ್ತಾ ಇರ್ತೀರಾ. ಆ ಕಂಪನಿ ಕೂಡ ನೀವು ನೋಡಿರ್ತೀರಾ, ಬಟ್ ಐಡಿಯಾ ಬಂದಿರಲ್ಲ. ಈ ಕಂಪನಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 11,000 ಕೋಟಿ. ಹಾಗೆ ಕರೆಂಟ್ ಪ್ರೈಸ್ 114 ರೂಪಾಯಿ ಇದೆ. 10 ವರ್ಷ CAGR -2, 5 ವರ್ಷದ -11, ಹಾಗೆ 3 ವರ್ಷದ -3%. ಇಲ್ಲಿ ನಾನು ನೋಡಿದಂಗೆ 10, 5, 3 ವರ್ಷ ಎಲ್ಲದರಲ್ಲೂ ಕೂಡ ಮೈನಸ್ ರಿಟರ್ನ್ ಇದೆ. ಸೊ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಇನ್ನೊಂದು ಕಂಪನಿಗೆ ಹೋಗೋದಾದ್ರೆ ಗೈಲ್ ಇಂಡಿಯಾ ಲಿಮಿಟೆಡ್. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 63,000 ಕೋಟಿ. ಹಾಗೆ ಕರೆಂಟ್ ಪ್ರೈಸ್ 144 ರೂಪಾಯಿ ಇದೆ. 10 ವರ್ಷದ CAGR 4%, 5 ವರ್ಷದ 0%, ಹಾಗೆ 3 ವರ್ಷದ 3%. 3 ವರ್ಷದಲ್ಲೂ ಕೂಡ ರಿಟರ್ನ್ ತುಂಬಾ ಕಮ್ಮಿ ಕೊಟ್ಟಿದೆ. ನಿಯರ್ಲಿ RD FD ಕಿನ ಕಮ್ಮಿ ಬರ್ತಾ ಇದೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗಿದ್ರೆ ಮುಂದಿನ ಒಂದು ಕಂಪನಿ ಗುಜರಾತ್ ಗ್ಯಾಸ್ ಲಿಮಿಟೆಡ್. ಗುಜರಾತ್ ಸೆಕ್ಟರ್ ಅಥವಾ ಗುಜರಾತ್ ಕಂಪನಿಯ ಒಂದು ಕಂಪನಿ ಇದು. ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದ್ಬಿಟ್ಟು 30,500 ಕೋಟಿ. ಹಾಗೆ ಕರೆಂಟ್ ಪ್ರೈಸ್ 444 ಇದೆ. 10 ವರ್ಷ CAGR 24%, 5 ವರ್ಷದ 41%, ಹಾಗೆ 3 ವರ್ಷ CAGR 36%. 10 ಮತ್ತು 5 ವರ್ಷ CAGR ಒಳ್ಳೆಯ ರಿಟರ್ನ್ ಕೊಟ್ಟಿದೆ, ಬಟ್ 3 ವರ್ಷದ ಕಮ್ಮಿ ಇದೆ. ಸೊ ಫರ್ದರ್ ಅನಾಲಿಸಿಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಮುಂದಿನ ಇನ್ನೊಂದು ಕಂಪನಿ ಯಾವ್ದಪ್ಪ ಅಂದ್ರೆ ಗುಜರಾತ್ ಸ್ಟೇಟ್ ಪೆಟ್ರೋನೆಟ್. ಗುಜರಾತ್ ಸ್ಟೇಟ್ ಸಂಬಂಧಪಟ್ಟಂತಹ ಕಂಪನಿ ಇದು. ಎರಡನೆಯ ಕಂಪನಿ ಗುಜರಾತ್ ಅವ್ರದ್ದು. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ 12,400 ಕೋಟಿ. ಕರೆಂಟ್ ಪ್ರೈಸ್ 221. 10 ವರ್ಷ CAGR 13%, 5 ವರ್ಷದ 3%, ಹಾಗೆ 3 ವರ್ಷ CAGR 2%. ರಿಟರ್ನ್ಸ್ 10 ವರ್ಷದ ಓಕೆ ಅನ್ಬೋದು, ಬಟ್ 5-3 ವರ್ಷದ ರಿಟರ್ನ್ ಕಮ್ಮಿ ಬರ್ತಾ ಇದೆ. ಅನಾಲಿಸಿಸ್ ನ ನೀವು ಕೈಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋದ್ರೆ ಮುಂದಿನ ಮತ್ತೊಂದು ಕಂಪನಿ ಗಲ್ಫ್ ಆಯಿಲ್ ಲುಬ್ರಿಕ್ಯಾಂಟ್ಸ್ ಇಂಡಿಯಾ. ಗಲ್ಫ್ ಆಯಿಲ್ ಅಂತಾನು ಕೂಡ ಇಂಜಿನ್ ಆಯಿಲ್ಸ್ ಅಥವಾ ಮೋಟಾರ್ ವೆಹಿಕಲ್ಸ್ ಆಯಿಲ್ಸ್ ಎಲ್ಲವೂ ಕೂಡ ಸಿಗುತ್ತೆ. ನೀವು ಕೂಡ ನೋಡಿರ್ಬೋದು. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,000 ಕೋಟಿ. ಇದರ ಕರೆಂಟ್ ಪ್ರೈಸ್ 417. 10 ವರ್ಷ CAGR ಡೇಟಾ ಇಲ್ಲ, ಅಂದ್ರೆ 10 ವರ್ಷಕ್ಕಿಂತ ಹಳೇದಲ್ಲ ಕಂಪನಿ, ರೀಸೆಂಟ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ 5 ವರ್ಷದ -13%, 3 ವರ್ಷದ -18%. 5 ಮತ್ತು 3 ವರ್ಷ CAGR ತುಂಬಾ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಇನ್ನೊಂದು ಕಂಪನಿಗೆ ಹೋಗೋದಾದ್ರೆ HPCL, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತಾನು ಕರೀತಾರೆ. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 32,000 ಕೋಟಿ. ಕರೆಂಟ್ ಪ್ರೈಸ್ 230 ರೂಪಾಯಿ ಇದೆ. 10 ವರ್ಷದ CAGR 12%, 5 ವರ್ಷ CAGR -9%, ಹಾಗೆ 3 ವರ್ಷದ CAGR -6%. ಇಲ್ಲಿ ನಿಮಗೆ 10 ವರ್ಷದ ರಿಟರ್ನ್ ಪರವಾಗಿಲ್ಲ ಅಂತ ಕೊಟ್ಟಿರ್ಬೋದು, ಬಟ್ 5 ಮತ್ತು 3 ವರ್ಷದ ರಿಟರ್ನ್ ಮೈನಸ್ ಅಲ್ಲಿ ಇದೆ. ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಮತ್ತೊಂದು ಕಂಪನಿಗೆ ಹೋಗೋದಾದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, IOC ಅಂತಾನು ಕರೀತಾರೆ. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1 ಲಕ್ಷ ಕೋಟಿ. ಹಾಗೆ ಇದರ ಒಂದು ಕರೆಂಟ್ ಪ್ರೈಸ್ 72 ರೂಪಾಯಿ ಇದೆ. 10 ವರ್ಷದ CAGR 5%, 5 ವರ್ಷದ -10%, ಹಾಗೆ 3 ವರ್ಷದ -9%. 5-3 ವರ್ಷದಂತೂ ನೆಗೆಟಿವ್ ಇದೆ. 10 ವರ್ಷದ್ದು ಕೂಡ 5% ತುಂಬಾ ಕಡಿಮೆ ಆಯಿತು. ನೋಡ್ಬೇಕಾಗುತ್ತೆ. ಇದನ್ನ ನೀವು ನೋಡಿ ಡಿಸೈಡ್ ಮಾಡಿ. ಹಾಗೆ ನೆಕ್ಸ್ಟ್ ಮುಂದಿನ ಮತ್ತೊಂದು ಕಂಪನಿಗೆ ಹೋಗೋದಾದ್ರೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 24,000 ಕೋಟಿ. ಕರೆಂಟ್ ಪ್ರೈಸ್ 354. 10 ವರ್ಷದಲ್ಲಿ 23% ರಿಟರ್ನ್ ಕೊಟ್ಟಿದೆ. ಒಳ್ಳೆಯ ರಿಟರ್ನ್.
5 ವರ್ಷದ 8% ರಿಟರ್ನ್, ಹಾಗೆ 3 ವರ್ಷದ 5% ರಿಟರ್ನ್. ನೋಡ್ಬೇಕಾಗುತ್ತೆ, 10 ವರ್ಷ ತುಂಬಾ ಫೆಂಟಾಸ್ಟಿಕ್ ಇದೆ ರಿಟರ್ನ್. ಬಟ್ 3 ವರ್ಷದ ಗಮನದಲ್ಲಿ ಇಟ್ಕೊಂಡು ನೀವು ಫರ್ದರ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಮುಂದಿನ ಮತ್ತೊಂದು ಕಂಪನಿಗೆ ಹೋಗೋದಾದ್ರೆ ಮಹಾನಗರ್ ಗ್ಯಾಸ್ ಲಿಮಿಟೆಡ್. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 7,000 ಕೋಟಿ, ಕರೆಂಟ್ ಪ್ರೈಸ್ 737 ರೂಪಾಯಿ ಇದೆ. 10 ವರ್ಷದ CAGR ಡೇಟಾ ಇಲ್ಲ, ಇದು ರೀಸೆಂಟ್ ಆಗಿ ಬಂದಿರೋದು, ಹಾಗಾಗಿ 10 ವರ್ಷದ CAGR ಡೇಟಾ ಸಿಗ್ತಾ ಇಲ್ಲ. 5 ವರ್ಷದ -6%, 3 ವರ್ಷದ -2%. 2 ವರ್ಷದ 5 ಮತ್ತು 3 ವರ್ಷದ ನೆಗೆಟಿವ್ ಇದೆ, ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಮತ್ತೊಂದು ಕಂಪನಿಗೆ ಹೋಗೋದಾದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್, ONGC ಅಂತಾನು ಕರೀತಾರೆ. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1,60,000 ಕೋಟಿ, ಕರೆಂಟ್ ಪ್ರೈಸ್ 128. 10 ವರ್ಷದ CAGR -4%, 5 ವರ್ಷದ -5%, ಹಾಗೆ 3 ವರ್ಷದ -3%. 3 ವರ್ಷದ CAGR ಕೂಡ ನೆಗೆಟಿವ್ ಅಲ್ಲಿ ಇದೆ, ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. 10 ವರ್ಷ, 5 ವರ್ಷ, 3 ವರ್ಷದ ಎಲ್ಲ ನೆಗೆಟಿವ್ ಅಲ್ಲಿ ಇದೆ. ಬಟ್ ಆದ್ರೂ ಈ ಕಂಪನಿ ನಿಫ್ಟಿ 50 ಅಲ್ಲಿ ಇದೆ, ಹಂಗಂತಷ್ಟ ತಗೊಳಕ್ ಹೋಗ್ಬಾರ್ದು. ಹಾಗಾಗಿ ನಾನು ಈ ಎಲ್ಲಾ ವಿಡಿಯೋ ಮಾಡ್ತಾ ಇರೋದು. ನಿಫ್ಟಿ 50 ಅಲ್ಲಿ ಇದ್ರೂ ಕೂಡ ಇಲ್ಲಿ 10 ವರ್ಷದ, 5 ವರ್ಷದ, 3 ವರ್ಷ ನೆಗೆಟಿವ್ ಬಂದಿದೆ. ಸೊ ಹಾಗೆ ಮತ್ತೊಂದು ಕಂಪನಿಗೆ ಹೋಗೋದಾದ್ರೆ ಆಯಿಲ್ ಇಂಡಿಯಾ ಲಿಮಿಟೆಡ್. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 19,000 ಕೋಟಿ, ಕರೆಂಟ್ ಪ್ರೈಸ್ 184. 10 ವರ್ಷದ CAGR -3%, 5 ವರ್ಷದ 0%, ಹಾಗೆ 3 ವರ್ಷದ CAGR 6%. ನೆಕ್ಸ್ಟ್ ಮತ್ತೊಂದು ಕಂಪನಿಗೆ ಹೋಗೋದಾದ್ರೆ ಪೆಟ್ರೋನೆಟ್ LNG ಲಿಮಿಟೆಡ್. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 33,000 ಕೋಟಿ, ಕರೆಂಟ್ ಪ್ರೈಸ್ 223, ಹಾಗೆ 10 ವರ್ಷದ CAGR 12%, 5 ವರ್ಷದ 2%, ಹಾಗೆ 3 ವರ್ಷದ -2%. ನೆಕ್ಸ್ಟ್ ಮುಂದಿನ ಒಂದು ಕಂಪನಿ ಹಾಗೂ ಕೊನೆಯ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 16,29,045 ಕೋಟಿ. ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರತಕ್ಕಂತ ಕಂಪನಿ ಅಂದ್ರೆ ಅದು ರಿಲಯನ್ಸ್. ಅದು ಕೂಡ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ಇದೆ. ಅದರ ರಿಟರ್ನ್ಸ್ ಗಳನ್ನ ನೀವು ನೋಡಬಹುದು. ಈಗ ಇದರ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 2,400 ರೂಪಾಯಿ ಇದೆ. ಇದರ ಒಂದು 10 ವರ್ಷದ CAGR 21%, ವೆರಿ ಗುಡ್. ಹಾಗೆ 5 ವರ್ಷದ CAGR 25%, ಇನ್ನೂ ವೆರಿ ಗುಡ್. ಹಾಗೆ 3 ವರ್ಷದ CAGR 26%. 3 ವರ್ಷದ CAGR ಟಾಪ್ ಅಲ್ಲಿದೆ, ವೆರಿ ಗುಡ್. ನೀವು ಇಂತಹ ಕಂಪನಿಗಳು ನಿಮಗೂ ಸಿಕ್ಕಿದ್ರೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡೇ ತಗೋಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನನ್ನ ಒಂದು ಕೊನೆಯ ಸಜೆಷನ್, ಯಾವತ್ತೂ ಕೂಡ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಈ ರಿಟರ್ನ್ಸ್ ಗಳನ್ನ ನೋಡಿ ಒಳ್ಳೆಯ ರಿಟರ್ನ್ ಇರ್ತಕ್ಕಂಥ ಕಂಪನಿಯನ್ನ, ಅದರ ಒಂದು ನೆಟ್ ಪ್ರಾಫಿಟ್ ಮಾರ್ಜಿನ್, ಅವರ ಸೇಲ್ಸ್ ಮತ್ತೆ ಅವರ ಒಂದು ನೆಟ್ ಪ್ರಾಫಿಟ್ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಡಿಸೈಡ್ ಮಾಡಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.